ಅನಾಹುತ ಡ್ರೈವರ್ ನೋಡ್ರಿ ಗಿಯರ್ ಬಾಕ್ಸ್ ಒಳಗಿನ ವೀಲ ದಡಲ್ಲ ಅನಿಸ್ಬಿಟ್ಟ ನೋಡ್ರಿ ಎರಡ್ ಹಲ್ಲ ಹರಿಬಿಟ್ಟಾವ್ ನೋಡ್ರಿ. ನಮಸ್ಕಾರಪ್ಪ ನಮ್ಮ ಕರ್ನಾಟಕ ಮಂದಿಗೆ ನಾ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ ಇವತ್ತು ಲಾಕ್ ಚಲೋ ಮಾಡಿಬಿಡ್ನ ಬರೀ ಒಂದು HMT ಟ್ರ್ಯಾಕ್ಟರ್ ಗಿಯರ್ ಬಾಕ್ಸ್ ಒಳಗೆ ಟಾಪ್ ಗೇರ್ ಶಾಫ್ಟ್ ಬೇರಿಂಗ್ ಹೋಗ್ಬಿಟ್ಟೈತಿ. ಬಿಚ್ಚಾಕಂತೂ ಚಲೋ ಮಾಡಿಬಿಟ್ಟೆ ನೋಡ್ರಿ. ಒಂದ್ ತುಕಡಿ ಮಾಡ್ಬೇಕು ನೋಡ್ರಿ. ಒಂದ್ ಸೈಡ್ ಅಂತೂ ತುಕಡಿ ಮಾಡಿಬಿಟ್ಟೆ ನೋಡ್ರಿ. ತುಕಡಿ ಮಾಡತ್ಲೆ ಕಂಟ್ರಿ ಶಾಫ್ಟ್ ಒಳಗ ನಾಲ್ಕನೇ ಗೇರ್ ವೀಲದ ಎರಡ್ ಹಲ್ಲ ಹರಿಬಿಟ್ಟಾವ್ ನೋಡ್ರಿ. ಇನ್ನೊಂದ್ ಸೈಡ್ ತುಕಡಿ ಮಾಡ್ಬೇಕು ನೋಡ್ರಿ. ಕ್ಲಚ್ ಪೆಟ್ ಕಡೆದು ತುಕಡಿ ಮಾಡಕ್ ಚಲೋ ಮಾಡಿಬಿಟ್ಟೆ ನೋಡ್ರಿ. ಕ್ಲಚ್ ಪೆಟ್ ಕಡೆ ತುಕಡಿ ಆಗೈತ್ರಿ. ಕ್ಲಚ್ ರಿಲೀಸ್ ಬೇರಿಂಗ್ ಒಂದ್ ಹೋಗ್ಬಿಟ್ಟೈತ್ ನೋಡ್ರಿ. ಟಾಪ್ ಗೇರ್ ಶಾಫ್ಟ್ ಬೇರಿಂಗ್ ನೋಡ್ರಿ ಚಿಪ್ಪಾಡ್ ಹರ್ಕಾಗ್ ಹೋಗ್ಬಿಟ್ಟೈತ್ ನೋಡ್ರಿ. ಅದ್ರ ಸಂಬಂಧ ಎರಡ್ ಗೇರ್ ವೀಲ್ ಹಾರಿಬಿಟ್ಟಾವ್ ನೋಡ್ರಿ. ಕೌಂಟರ್ ಶಾಫ್ಟ್ ಒಂದ್ ಕಡೆ ತೆಗ್ದ್ಬಿಟ್ಟೆ ನೋಡ್ರಿ. ಅದ್ರ ನಾಲ್ಕನೇ ವೀಲ್ದ ಎರಡ್ ಹಲ್ಲ ಹಾರಿಬಿಟ್ಟಾವ್ ನೋಡ್ರಿ. ಟಾಪ್ ಗೇರ್ ಶಾಫ್ಟ್ ಬೇರಿಂಗ್ ನೋಡ್ರಿ ಚಿಪ್ಪಾಡ್ ಹರ್ಕಾಗಿ ಹೋಗ್ಬಿಟ್ಟೈತ್ ನೋಡ್ರಿ. ಕ್ಲಚ್ ಪೆಟ್ ಒಂದ್ ಚೆಕ್ ಮಾಡ್ಬಿಡುವಂತ್ರಿ ಹೆಂಗಂದ್ರು ಬಿಚ್ಚ. ಅದ್ರ ಸಂಬಂಧ ಪ್ರೆಷರ್ ಪ್ಲೇಟ್ ನು ಬಿಚ್ಚಿಬಿಟ್ಟೆ ನೋಡ್ರಿ. ತೆಗಿತ್ಲೆ ಕ್ಲಚ್ ಪೆಟ್ ಪೇಶಿಂಗ್ ಎಂಡ್ ಹಾಕ್ ಬಂದ್ಬಿಟ್ಟೈತ್ರಿ. ಹೆಂಗಂದ್ರು ಬಿಚ್ಚವ್ರಿ ಅದೊಂದ್ ಕ್ಲಚ್ ಪೆಟ್ ಒಂದ್ ಚೇಂಜ್ ಮಾಡ್ಬಿಡುಣಂತ್ರಿ. ಹೊಸ ಕ್ಲಚ್ ಪೆಟ್ ನು ತರಿಸ್ಬಿಟ್ಟೆ ನೋಡ್ರಿ. ಕ್ಲಚ್ ಪೆಟ್ ಫಿಟ್ ಹಾಕ್ಯಾಸ್ ಪ್ರೆಷರ್ ಪ್ಲೇಟ್ ಒಂದ್ ಫಿಟ್ ಮಾಡಕ್ ಚಲೋ ಮಾಡ್ಬಿಟ್ಟೆ ನೋಡ್ರಿ. ಕ್ಲಚ್ ಪೆಟ್ ಅಂತೂ ರೆಡಿ ಆಗೈತ್ರಿ. ಕೌಂಟರ್ ಶಾಫ್ಟ್ ಒಳಗಿಂದ ಹೊಸ ಗೇರ್ ವೀಲ್ ಪ್ರೆಸ್ಸಿಂಗ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಾರ ನೋಡ್ರಿ. ಎರಡ್ ವೀಲ್ ಹೋಗಿದ್ರಿ ಎರಡು ವೀಲ್ ಹೊಸ ತರಿಸ್ಬಿಟ್ಟೆ ನೋಡ್ರಿ. ಟಾಪ್ ಗೇರ್ ಶಾಫ್ಟ್ ಬಿಶಿಂಗ್ ಒಂದ್ ಹೋಗಿತ್ರಿ ಅದನ್ನು ಬಿಶಿಂಗ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟೆ ನೋಡ್ರಿ. ಕೌಂಟರ್ ಶಾಫ್ಟ್ ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಫುಲ್ ರೆಡಿ ಆದಂಗ ಐತ್ರಿ. ಗೇರ್ ಬಾಕ್ಸ್ ಮೇನ್ ಶಾಫ್ಟ್ ಒಂದ್ ಫಿಟ್ ಮಾಡೋದೈತ್ ನೋಡ್ರಿ. ಮೇನ್ ಶಾಫ್ಟ್ ಫಿಟ್ ಆಗ್ಬಿಟ್ಟೈತ್ ನೋಡ್ರಿ. ಒಂದ್ ಸೈಡ್ ತುಕಡಿ ಅಂತೂ ರೆಡಿ ಆಗೈತ್ರಿ. ಒಂದ್ ಸೈಡ್ ತುಕಡಿ ಒಂದ್ ಹಾಕೋದೈತ್ ನೋಡ್ರಿ. ಕ್ಲಚ್ ಪೆಟ್ ಕಡೆ ತುಕಡಿ ಹಾಕಂತೂ ಚಲೋ ಮಾಡ್ಬಿಟ್ಟೆ ನೋಡ್ರಿ. ಕ್ಲಚ್ ಪೆಟ್ ಕಡೆ ತುಕಡಿ ಅಂತೂ ಫಿಟ್ ಐತ್ರಿ. ಹಿಂದಿನ ಒಂದ್ ತುಕಡಿ ಹಾಕೋದೈತ್ ನೋಡ್ರಿ. ಹಿಂದಿನ ತುಕಡಿನೂ ಹಾಕ್ಬಿಟ್ಟೆ ನೋಡ್ರಿ. ಗಾಡಿ ಕೆಲ್ಸ ಅಂತೂ ಫುಲ್ ಓಕೆ ಆಗಿಬಿಟ್ಟೈತ್ ನೋಡ್ರಿ. ನಮ್ ಬಾಸ್ ಅವ್ರ ಗಾಡಿ ಚಲೋ ಮಾಡಿ ಚೆಕ್ ಮಾಡಂತಾರ ನೋಡ್ರಿ. ಲಾಗ್ ಇಷ್ಟ ಲೈಕ್ ಅಂಡ್ ಫಾಲೋ ಮಾಡ್ರಿ. ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ದಾಗ ಸಿಗುಣಂತ.